It emphasizes Ashoka's conversion, Ashoka's conversion to Buddhism, and his effort to spread the Dhamma. ಕನ್ನಡ ಬರ್ಕೊಡಿ. ಈ ಶಾಸನದಲ್ಲಿ ಅಶೋಕನ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿ ಧಮ್ಮವನ್ನು ಅಶೋಕನು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿ ಧಮ್ಮವನ್ನು ಪ್ರಚಾರ ಮಾಡಿದನು ಎಂಬ ಅಂಶ ಸ್ಪಷ್ಟಪಡಿಸಲಾಗಿದೆ. ಇವೆಲ್ಲ ನೀಟಾಗಿ ಬರ್ಕೊಡಿ. ಮತ್ತೆ ಎಲ್ಲ ಬುಕ್ಸಲ್ಲೂ ಒಂದೇ ಕಡೆ ಸಿಗಲ್ಲ ನಿಮಗೆ. ನಾನು ಹೇಳ್ತಿರೋ ಬಹುತೇಕ ವಿಷಯ ಒಂದೇ ಕಡೆ ಸಿಗಲ್ಲ. ನಾನು ಕಲೆಕ್ಟ್ ಮಾಡಿ ಮಾಡ್ತಾ ಅಂತಂತಂದರೆ ನಾನು ಆಗಲೇ ನಿಮ್ಗೆ ಒರಿಜಿನಲ್ ಬುಕ್ಸ್ ಹೇಳಿದ್ದಲ್ಲ, ಅವೆಲ್ಲ ಕಲೆಕ್ಟ್ ಮಾಡಿ ಮಾತಾಡ್ತಾರೆ. ನೀವು ಅದನ್ನು ಓದೋಕ್ಕಾಗಲ್ಲ ಅಂತ ನಾನೇ ಕಲೆಕ್ಟ್ ಮಾಡ್ಕೊಂಬಂದು ನಿಮ್ಗೆ ಒಂದು ಇದರಲ್ಲಿ ಕೊಡ್ತಾ ಇದ್ದೀನಿ, ಒಂದು ಫ್ರೇಮಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ಪಕ್ಷ ಇದನ್ನಾರು ಓದಿದ್ರೆ ಸಾಕು. ಅವನೇನೇ KPSC ಕ್ವಶನ್ಸ್ ಕೇಳಿದ್ರು ಕೂಡ, UPSC ಕ್ವಶನ್ಸ್ ಕೇಳಿದ್ರು ಕೂಡ ಅವನು ಇಲ್ಲೇ ಬೌಲಿಂಗು ಬ್ಯಾಟಿಂಗು ಫೀಲ್ಡಿಂಗ್ ಮಾಡಬೇಕು, ನೋ ಎಕ್ಸ್ಟ್ರಾ ಬೌಲಿಂಗ್. ಹಂಗಾಗಿ ಒಂಚೂರು ಜ್ಞಾಪಿಸ್ಕೊಡಿ, ಆಯಿತಾ? ಎಸ್, ದಾನಧರ್ಮನ ಇದು ಅಶೋಕನ ಶಾಸನಗಳಲ್ಲಿ ನಮಗೆ ಕಂಡು ಬರುವಂತಹ ಅಂಶಗಳು. ಇದು ಬರ್ಕೊಂಡ್ರಾ? ನೆಕ್ಸ್ಟ್ ಅನದರ್ ಸ್ಟೆಪ್ಸ್ ಬರ್ಕೊಂಡಿಲ್ವಾ? ಎಸ್, ಮುಂದಕ್ಕೆ ಹೋಗೋಣ. ಇದು ಈ ಶಾಸನದಲ್ಲಿ ಈ ಪದ ಇದೆಯಲ್ಲ, ದೇವನಾಂ ಪ್ರಿಯ ದರ್ಶಿಕ ಅಂತ ಹೇಳಿದ್ರಲ್ಲ, ಏನಂಗಂತ ಅರ್ಥ? ಯಾರೋ ಒಬ್ರು ಹುಡುಗರು ಜೋರಿಗೆ ಹೇಳಪ್ಪ, ತಪ್ಪಾದ್ರ ಪರಲ್ಲ, ಧೈರ್ಯವಾಗಿ ಹೇಳಿ. ಯಾರು ಹೇಳ್ತೀರಾ? ಅರ್ಥ, ಆ ವಾಕ್ಯದ ಅರ್ಥ. ಹೇಳ್ತಿದ್ರ ಹೇಳಿ. ದೇವನಾಂ ಪ್ರಿಯನಾದ, ದೇವರಿಂದ ಪ್ರಿಯನಾದ. ಓಕೆ, ಇಟ್ ಮೀನ್ಸ್ beloved to the God ಅಂತ ಅರ್ಥ. ಅಂದ್ರೆ ಯಾರು ದೇವರಿಗೆ ಪ್ರಿಯನಾದವನೋ ಅವನೇ ಅಶೋಕ ಅಂತ ಅರ್ಥ. ಅಥವಾ ದೇವರಿಗೆ ಹತ್ತಿರವಾಗಿರುವವನು ಅಂತ ಅರ್ಥ. ಡಿಯರ್ ಟು ದಿ ಗಾಡ್ ಅಂತ ಅರ್ಥ. ಇಟ್ ಮೀನ್ಸ್ he was very dear to the God ಅಂತ ಅರ್ಥ. ದೇವರಿಗೆ ಯಾರು ಹತ್ತಿರವಾಗಿದ್ದಾನೋ ಅವನೇ ಅಶೋಕನ ಅರ್ಥದಲ್ಲಿ ಇದನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಜ್. ಅರ್ಥ ಆಗ್ತಿದೆಯಾ? ಈಗ ಬರ್ಕೊಳ್ಳಿ. ದಮ್ಮ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆಯಲ್ಲ. ವೆಯ್ಟ್ ಐ ಆಮ್ ಆನ್ ದ ವೇ. ವೈ ಶುಡ್ ಯು ಅಗ್ರಿ? ಯಾಕೆ ಇದು ಮಾಡ್ತಾ ಅಷ್ಟು ಅರ್ಜೆಂಟು? ಓಕೆ, ಸೊ ಯು ವಾಂಟ್ ಟು ಮೀನಿಂಗ್ ಆಫ್ ದಿ ದಮ್ಮ. ಓಕೆ, ಡೋಂಟ್ ಬಾದರ್, ಐ ಆಮ್ ಹಿಯರ್. Meaning of the Dhamma. Do you know the 3 Ratnas of the Buddhism? 3 Ratnas of the Buddhism. ಅವ್ರು ಬರ್ದಿರ್ದಂಗೆ ಪಾಪ ನಿಮ್ದೇನು ತಪ್ಪಿಲ್ಲ. ಫೈನ್, ವೆರಿ ಗುಡ್. ಬುದ್ಧ
ಧಮ್ಮ, ಸಂಘ ಆರ್ ದಿ ತ್ರೀ ರತ್ನಸ್ ಆಫ್ ದಿ ಬುದ್ಧಿಸಂ. ಬುದ್ಧ ಅಂದ್ರೇನು? ಬುದ್ಧ ಅಂದ್ರೆ ಬುದ್ಧ, ಅದರಲ್ಲಿ ಇನ್ನೇನಿದೆ? ನೋಡೋಣ ಎಸ್ ನಮ್ಮ ಬೇರೆ ಅವರು ಉಳಿಸ್ರಪ್ಪ, ನಿಮ್ದವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಉತ್ತರವನ್ನ. ಮತ್ತೆ ನೀವು ಅವ್ರಿಗಿಂತ ಸ್ಟ್ರಾಂಗ್ ಇರ್ಬೇಕು ನೀವು. ಹೇಳಪ್ಪ ಜೋರಿಗಳ. ಏನು ಬರ್ತಾ ಇದೆ? ಬ್ಯಾಕ್ ಸೈಡ್ ಬರ್ಲಿ. ಇಂದ್ರಿಯಗಳನ್ನ ನಿಗ್ರಹಿಸಿದ್ದವನು. ಫೈನ್. ಆಮೇಲೆ ನೀವು ಹೇಳಿದ್ದೇನು? ಎಲ್ಲವನ್ನು ಅರಿತು ನೀವು ಇಂದ್ರಿಯವನ್ನು ನಿಗ್ರಹಿಸಿದವನು. ಓಕೆ, ಇದರಲ್ಲಿ ಯಾವ್ದು ಸರಿ? ಒನ್ ಹೂ ಆಲ್ವೇಸ್ ಅವೇಕನ್ಡ್ ಹಿಮ್ಸೆಲ್ಫ್, ಸದಾ ಎಚ್ಚರಗೊಂಡಿರುವವನು ಅಂತ ಅರ್ಥ. ಬುದ್ಧಂದೇನೋ ಸದಾ ಎಚ್ಚರಗೊಂಡಿರುವವನು ಅಂತ. ಅವನು ಎಚ್ಚರಾಗಿದ್ದಕ್ಕೆ ಜಗತ್ತಿನ ಎಚ್ಚರಿಸಿದ್ದವನು. ಅವನು ಮಲಗ್ಬಿಟ್ಟಿದ್ರೆ ಜಗತ್ತಿನ ಎಚ್ಚರಿಸಕ್ಕೆ ಆಗ್ತಿರಲಿಲ್ಲ ಅವನು. ಬುದ್ಧ ಅಂದ್ರೆ ಸದಾ ಎಚ್ಚರಗೊಂಡಿರುವವನು ಅಂತ. ಆಲ್ವೇಸ್ ಅವೇಕನ್ಡ್ ಹಿಮ್ಸೆಲ್ಫ್ ಅಂತ ಹಾಕೊಳ್ಳಿ. ಅಂತ ಸದಾ ಜಾಗೃತಿಗೊಂಡಿರುವವನ. ಓಕೆ, ತತ್ವ ಸಿದ್ಧಾಂತವೇ ಧಮ್ಮ. ಅಂದರ್ಥ ಈಸ್ ಪ್ರಿನ್ಸಿಪಲ್ಸ್ ಆರ್ ಡಾಕ್ಟರಿನ್. ದಟ್ ಇಸ್ ದ ಮೀನಿಂಗ್ ಆಫ್ ದಿ ಧಮ್ಮ. Got the idea? The fellow always awakened himself. His principles, his teachings, okay, his philosophy, or whatever the words combined called as a Dhamma. Or it also say codes of conducts of the Lord Buddha. ಬುದ್ಧನ ನೀತಿ ನಿಯಮಗಳನ್ನ, ಮಾತುಗಳನ್ನ, ಬೋಧನೆಯನ್ನ, ತತ್ವ ಸಿದ್ಧಾಂತವನ್ನ ಒಟ್ಟು ಸೇರಿಸಿ ನಾವೇನ್ ಕರೆದಿದ್ದೀವಿ? ಧಮ್ಮ ಅಂತ ಕರೆದಿದ್ದೀವಿ. ಇದನ್ನ ಪ್ರಚಾರಕ್ಕೆ ತರದ್ ಯಾವುದೋ? ಸಂಘ. ಹಾಗಾಗಿ ಬುದ್ಧಿಸಂ ನಲ್ಲಿ ಒಂದು ಪಾಪ್ಯುಲರ್ ಚಾಂಟ್ ಇದೆ. ಬುದ್ಧಂ ಶರಣಂ, ಧಮ್ಮಂ ಶರಣಂ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧನಿಗೆ ಶರಣು ಹೋಗುವುದು, ಧಮ್ಮಕ್ಕೆ ಶರಣು ಹೋಗುವುದು, ಸಂಘಕ್ಕೆ ಶರಣು ಹೋಗುವುದು. ಎಂಥ ಒಳ್ಳೆ ಮಾತು ನೋಡಿ. ಒಬ್ಬೆ ಫಾರ್ ದಿ ಬುದ್ಧ, ಒಬ್ಬೆ ಫಾರ್ ದಿ ಧಮ್ಮ, ಒಬ್ಬೆ ಫಾರ್ ದಿ ಸಂಘ. ದಟ್ ಇಸ್ ಕಾಲ್ಡ್ ಎಸ್ ಎ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಇಂಥ ಬುದ್ಧನ ತತ್ವ ಸಿದ್ಧಾಂತವನ್ನ ಎಲ್ಲಿ ಕಾಣ್ತೀವಿ? ಮಸ್ಕಿ ಶಾಸನದಲ್ಲಿ ಕೆಲವು ಸಾಲುಗಳೆಲ್ಲ ಇಲ್ಲ, ಕೆಲವು ಸಾಲುಗಳಲ್ಲಿ ಅದನ್ನ ಬರೆಯಲಾಗಿದೆ. ಅಂದರ್ಥ ಬುದ್ಧನ ಹೆಸರು ಕೂಡ ಈ ಮಸ್ಕಿ ಶಾಸನದಲ್ಲಿ ಆಗಿದೆ ಅಂತ ಅರ್ಥ. contained the name of Lord Buddha. contained the ಮಸ್ಕಿ ಶಾಸ್ತ್ರದಲ್ಲಿ ಬುದ್ಧನ ಹೆಸರು ಕೂಡ ಪ್ರಸ್ತಾಪವಾಗಿದೆ ಅಂತ ಬರ್ಕೊಳ್ಳಿ. ಓಕೆ, ಮಸ್ಕಿ ಶಾಸನದಲ್ಲಿ ಬುದ್ಧನ ಹೆಸರು ಇದೆಯಾ ಅಥವಾ ಇಲ್ವಾ ಅಂತ ಕೇಳಿದ್ರೆ ಬುದ್ಧನ ಹೆಸರು ಅದರಲ್ಲಿ ಪ್ರಸ್ತಾಪವಾಗಿದೆ ಅಂತ ಅರ್ಥ. ದಟ್ ಇಸ್ ಆಲ್ಸೋ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಆಫ್ ದಿಸ್ ಇನ್ಸ್ಕ್ರಿಪ್ಷನ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. another one. Around 18 edicts, around 18 edicts are found in Karnataka. ಕರ್ನಾಟಕದಲ್ಲಿ ಅಶೋಕನ ಒಟ್ಟು 18 ಶಾಸನಗಳು ಪತ್ತೆಯಾಗಿವೆ. ಅಶೋಕನ ಒಟ್ಟು ಶಾಸನಗಳು ಕರ್ನಾಟಕದಲ್ಲಿ ಸಿಕ್ಕಿವೆ
14 ಶಾಸನಗಳು ಸಿಕ್ಕಿದವೆ. ಅದರಲ್ಲಿ ಇತ್ತೀಚೆಗೆ ಸಿಕ್ಕಿದ್ಯಾವುದು? ಕನಗಾನಹಳ್ಳಿ. ಇತ್ತೀಚೆಗೆ ಪತ್ತೆಯಾಗಿರುವ ಅಶೋಕರ ಶಾಸನ ಕರ್ನಾಟಕದಲ್ಲಿ ಅಂತಂದ್ರೆ ಕನಗಾನಹಳ್ಳಿ. ಆಯ್ತು, ಒಂದು ಅರೌಂಡ್ 7-8 ಇಯರ್ಸ್ ಮೇಲೆ ಆಯ್ತು, ನಿಯರ್ 10 ಇಯರ್ಸ್. ಸಿಕ್ಕಿದ್ಯಾವುದು? ಶಾಸನಗಳು ಅಂತ ಅರ್ಥ. ನೆಕ್ಸ್ಟ್, another one associated in this stage. ಬರ್ಕೊಳ್ಳಿ. ಒಟ್ಟು 18 ಶಾಸನಗಳು ಪತ್ತೆಯಾಗಿವೆ. ಅದರಲ್ಲಿ ಒಂದು ಈಗ ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಈಗ ಮಸ್ಕಿ ಶಾಸನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಂಡಿದ್ದೀವಿ. ನೆಕ್ಸ್ಟ್, ಇನ್ನೊಂದು ಮಹತ್ವದ ಅಂಶವನ್ನ ಮಸ್ಕಿ ಶಾಸನದಲ್ಲಿ ನಾವು ಕಾಣಬಹುದು. ಬೇರೆ ಏನಾದರೂ ಹೆಸರು ಈ ಶಾಸನಕ್ಕೆ ಸಂಬಂಧಪಟ್ಟಂತೆ ಸಿಗುತ್ತಾ? ಅಲ್ಲೆಲ್ಲ ಮೊದಲು ಈ ಶಾಸನ ಸಿಗೋದಕ್ಕಿಂತ ಮೊದಲು ರಾಯಚೂರಲ್ಲ, ಯಾರು ರಾಯಚೂರು? ನಿಮ್ದೇನಪ್ಪ ರಾಯಚೂರು ಗಂಡ್ಯಾರೋ? ರಾಯಚೂರ್ನಪ್ಪ. ತಪ್ಪೇನೋ, ಖುಷಿಯಿಂದ ಹೇಳ್ಬೇಕು, ನಾಚ್ಕೊಂಡಿತ್ತು ಹುಡುಗ. ಈ ಶಾಸನ ಸಿಗೋದಕ್ಕಿಂತ ಮೊದಲು ಅಲ್ಲಿ ಬರೀ ಬೆಟ್ಟ ಗುಡ್ಡಗಳು, ಬರೀ ಬಂಡೆಗಳು. ಆ ಬಂಡೆಗಳಲ್ಲೆಲ್ಲ ಅಲ್ಲೆಲ್ಲ ಜೇನು ಕಟ್ತಾ ಇತ್ತು. ಜನ ಆ ಬೆಟ್ಟಕ್ಕೆಲ್ಲ ಜೇನಿಳಿಸಕ್ಕೆ ಹೋಗ್ತಾ ಇದ್ರು. ಹಂಗೆ ಸ್ಥಳೀಯ ಜನ ಅದನ್ನ ತುಪ್ಪದ ಗುಡ್ಡ ಅಂತ ಕರಿತಿದ್ರು. ತುಪ್ಪ ಬೇಕೆ ತುಪ್ಪ ಅಂತ ಅನ್ನೋದಕ್ಕೆ ಡಿಮ್ಯಾಂಡ್ ಆಗಿದ್ದು ಯಾವುದು? ಮಸ್ಕಿ ಸ್ಥಳ. ಹಂಗೆ ಇದಕ್ಕೆ ಸ್ಥಳೀಯರು ಕೊಟ್ಟಿರುವ ಹೆಸರು ಅಂತಂದ್ರೆ ತುಪ್ಪದ ಗುಡ್ಡದ ಶಾಸನ. ತುಪ್ಪದ ಗುಡ್ಡದ ಶಾಸನ ಅಂತಲೂ ಕೂಡ ಈ ಶಾಸನಕ್ಕೆ ಕರೆಯಲಾಗಿದೆ. ಓಕೆ, ಆಗ ಇದನ್ನ ತುಪ್ಪದ ಗುಡ್ಡ ಶಾಸನ ಅಂದ್ರೆ ಒಂದೇ, ಅಥವಾ ದುರ್ಗದ ಗುಡ್ಡದ ಶಾಸನ. ದುರ್ಗದ ಗುಡ್ಡದ ಶಾಸನ. ತುಪ್ಪದ ಗುಡ್ಡದ ಶಾಸನ ಅಂದ್ರೆ ಒಂದೇ, ದುರ್ಗದ ಗುಡ್ಡದ ಶಾಸನ ಅಂದ್ರೆ ಒಂದೇ. ಅರ್ಥ ಆಯ್ತಾ? ಇಂಥ ಶಾಸನವನ್ನ ಪತ್ತೆ ಹಚ್ಚಿದವರು, ಮೊದಲು ಇದನ್ನ ಪತ್ತೆ ಹಚ್ಚಿದವರು ಅಂತ ಗೊತ್ತಿರಬೇಕು. ಯಾರು ಇದನ್ನ ಫಸ್ಟ್ ಪತ್ತೆ ಮಾಡಿದ್ದು? ಐಡಿಯಾ ಇದೆಯಾ? ಫಸ್ಟ್ ಐಡೆಂಟಿಫೈಡ್ ಬೈ, ಯಾರಿಗೆ ಗೊತ್ತು? ಬರ್ಕೊಡಿ. ದಿಸ್ ಇನ್ಸ್ಕ್ರಿಪ್ಷನ್ ಫಸ್ಟ್ ಐಡೆಂಟಿಫೈಡ್ ಬೈ ಆರ್ ಫಸ್ಟ್ ಡಿಸ್ಕವರ್ಡ್, ಸರಿ ಆಗಲ್ಲ. ಫಸ್ಟ್ ಐಡೆಂಟಿಫೈಡ್ ಬೈ ದಿ, ಫಸ್ಟ್ ಇದನ್ನ ಗುರುತಿಸಿದವರು ಅಂತಂತಂದ್ರೆ, ಅಥವಾ ಫಸ್ಟ್ ಇಟ್ ಸ್ಟಡೀಡ್ ಆರ್ ಐಡೆಂಟಿಫೈಡ್, ಎರಡು ಒಂದೇ. ಫಸ್ಟ್ ಶಾಸನವನ್ನ ಗುರುತಿಸಿದವರು ಅಥವಾ ಅಧ್ಯಯನ ಮಾಡಿದವರು ಅಂತ ಕೇಳಿದ್ರೆ ರಾಬರ್ಟ್ ಬ್ರೂಸ್ಫೂಟ್. in 1870 and 71. ಈ ಮಸ್ಕಿ ಶಾಸನವನ್ನ ಮೊದಲು ಅಧ್ಯಯನ ಮಾಡಿದವರು ಅಥವಾ ಅದನ್ನು ಮೊದಲು ಗುರುತಿಸಿದವರು ಅಂತ ಕೂಡ. ಇದನ್ನು ಗುರುತಿಸಿ ಮೊದಲು ಅಧ್ಯಯನ ಮಾಡಿದವರು ರಾಬರ್ಟ್ ಬ್ರೂಸ್ಫೂಟ್ 1870-71 ಅವಧಿಯಲ್ಲಿ ಅಂತ ಬರ್ಕೊಳ್ಳಿ. ಕಳೆದ ಬರ್ಕೊಳ್ಳಿ. ಇದನ್ನು ಮೊದಲು ಗುರುತಿಸಿ ಅಧ್ಯಯನ ಮಾಡಿದವರು ಅಂತ ಬರ್ಕೊಳ್ಳಿ. ಮೊದಲು ಗುರುತಿಸಿ ಅಧ್ಯಯನ ಮಾಡಿದವರೇ ರಾಬರ್ಟ್ ಬ್ರೂಸ್ಫೂಟ್ 1870-71 ಅವಧಿಯಲ್ಲಿ. ಓಕೆ, ಈ ರೀತಿ ಬಹಳಷ್ಟು ಡೆವಲಪ್ಮೆಂಟ್ಗಳನ್ನ ಈ ಶಾಸನಕ್ಕೆ ಸಂಬಂಧಪಟ್ಟಂತೆ ಗುರುತಿಸ್ಕೊಳ್ಬಹುದು. ನೆಕ್ಸ್ಟ್, another one. It was one of the Buddhist site. It was one of the earliest Buddhist site. Buddhist site according to the Mauryan records.
ಮೌರ್ಯನ್ ರೆಕಾರ್ಡ್ಸ್. ಮೌರ್ಯರ ದಾಖಲಾತಿಗಳ ಪ್ರಕಾರ ಇದು ಅತ್ಯಂತ ಹಳೆಯ ಬೌದ್ಧ ನಿವೇಶನಗಳಲ್ಲಿ ಒಂದಾಗಿದೆ. ನಿವೇಶನಗಳಲ್ಲಿ ಒಂದಾಗಿರುವ ಪ್ರಮುಖ ಸ್ಥಳವಾಗಿದೆ. ಓಕೆ, ಇವೆಲ್ಲ ನಿಮಗೆ ಈ ಶಾಸನ ಅಂತಂದ್ರೆ ಕಂಡು ಬಂದಿರುವಂಥ ಪ್ರಮುಖವಾದಂಥ ಅಂಶಗಳು. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು? ಕನಗಾನಹಳ್ಳಿ ಅಂತ. ಇದು ಬರ್ಕೊಂಡ್ರಾ? ನೆಕ್ಸ್ಟ್ ಹೆಡಿಂಗ್ ಕನಗಾನಹಳ್ಳಿ. ನೆಕ್ಸ್ಟ್ ಹೆಡಿಂಗ್ ಹಾಕೊಳ್ಳಿ, ಕನಗಾನಹಳ್ಳಿ ಎಡಿಕ್ಟ್. ಓಕೆ, ಇದು ಚಿತ್ತಾಪುರ ತಾಲೂಕ್, ಗುಲ್ಬರ್ಗ ಡಿಸ್ಟ್ರಿಕ್ಟ್. ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗ್ರಾಮದ ಹೆಸರೇ ಕನಗಾನಹಳ್ಳಿ. It is 3 kilometers from the Sannati. 3 kilometers away from the Sannati. ಸನ್ನತಿಯಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಸನ್ನತಿಯಿಂದ 3 ಕಿಲೋಮೀಟರ್ ದೂರದಲ್ಲಿ ಇದೆ. It is left bank of the Bhima River. Left bank of ಭೀಮಾ ರಿವರ್. ಇದು ಭೀಮಾ ತೀರದಲ್ಲಿದೆ. ನೆಕ್ಸ್ಟ್, ಇನ್ ಮೌರ್ಯನ್ ಪೀರಿಯಡ್ it was a popular chaitya, Buddhist chaitya. ಮೌರ್ಯರ ಕಾಲದಲ್ಲಿ ಇದು ಜನಪ್ರಿಯ ಬೌದ್ಧ ಚೈತ್ಯವಾಗಿತ್ತು. ಇದು ಜನಪ್ರಿಯ ಬೌದ್ಧ ಚೈತ್ಯ ಸ್ಥಳವಾಗಿತ್ತು. It was a Buddhist site of Mauryans and Shatavahanas. Site of Mauryans and Shatavahanas. ಇದು ಮೌರ್ಯರ ಕಾಲದಲ್ಲಿ ಮತ್ತು ಶಾತವಾಹನರ ಕಾಲದಲ್ಲಿ ಬೌದ್ಧ ಸ್ಥಳವಾಗಿತ್ತು. ಮೌರ್ಯರ ಕಾಲದಲ್ಲೂ ಕೂಡ ಇದು ಬೌದ್ಧ ಸ್ಥಳ. ಮುಂದೆ ಶಾತವಾಹನರು ಬಂದರು. ಶಾತವಾಹನರ ಕಾಲದಲ್ಲೂ ಕೂಡ ಇದು ಬೌದ್ಧ ಸ್ಥಳವಾಗಿತ್ತು. ನೆಕ್ಸ್ಟ್, next one, the sculpture of Mauryan emperor Ashoka.
ಅಶೋಕ, and his queens. The sculpture of the Mauryan Emperor Ashoka and his queens. Queens are found here. Are found here. ಕನ್ನಡ ಬರ್ಕೊಳ್ಳಿ. ಅಶೋಕ ಮತ್ತು ಅವನ ರಾಣಿಯರ ಶಿಲ್ಪ ಇಲ್ಲಿ ಪತ್ತೆಯಾಗಿದೆ. ಅಶೋಕ ಮತ್ತು ಅವನ ರಾಣಿಯರ ಮುಖಪುಟವುಳ್ಳ ಅಂತ ಕೊಡಿ. ಮುಖಪುಟವುಳ್ಳ ಶಿಲ್ಪ ಇಲ್ಲಿ ಪತ್ತೆಯಾಗಿದೆ. ಇದು ಒಂದು ರೀತಿ ಪೋರ್ಟ್ರಾಯ್ಟ್ ಅಂತ ಅರ್ಥ. ಮುಖಪುಟವುಳ್ಳ ಶಿಲ್ಪ, ಅಶೋಕ ಮತ್ತು ರಾಣಿಯರ ಮುಖಪುಟವುಳ್ಳ ಶಿಲ್ಪ ಇಲ್ಲಿ ಪತ್ತೆಯಾಗಿದೆ. ಆಯ್ತಾ? ಇದು ವಿಶೇಷತೆ ಏನು ಗೊತ್ತಾ? ಈಗ ಹೊಸದಾಗಿ ಪಾರ್ಲಿಮೆಂಟ್ ಭವನ ಕಟ್ಟಿಸಿದ್ರಲ್ವಾ ಡೆಲ್ಲಿನಲ್ಲಿ, ಇದನ್ನ ಪಾರ್ಲಿಮೆಂಟ್ ಭವನದಲ್ಲಿ ಅಶೋಕ ಮತ್ತು ರಾವಣಿಯರ ಈ ಶಿಲ್ಪವನ್ನೇ ಒಳಗಡೆ ಡಿಸ್ಪ್ಲೇ ಮಾಡಿದ್ದಾರೆ. ಹೊಸದಾಗಿ ಮೋದಿಯವರು ಪಾರ್ಲಿಮೆಂಟ್ ಭವನ ಕಟ್ಟಿಸಿರ್ತಾರೆ ನ್ಯೂ ಡೆಲ್ಲಿಯಲ್ಲಿ. ಅದರಲ್ಲಿ ಅಶೋಕ ಮತ್ತು ರಾಣಿಯರ ಶಿಲ್ಪ ಇದೆ. ಶಿಲ್ಪ ಯಾವುದು? ಇಲ್ಲಿ ಸಿಕ್ಕಿರುವುದನ್ನೇ ಎನ್ಲಾರ್ಜ್ ಮಾಡಿ ಪಾರ್ಲಿಮೆಂಟ್ ಭವನದಲ್ಲಿ ಇದನ್ನ ಪ್ರದರ್ಶಿಸಲಾಗಿದೆ. ಬರ್ಕೊಡಿ. ದಿಸ್ ಪಿಕ್ಚರ್ displaying in this picture are portraits displaying in newly established Parliament Bhavana in New Delhi. ಇದನ್ನು ಹೊಸದಾಗಿ ನಿರ್ಮಿಸಿರುವ ದೆಹಲಿಯ ಪಾರ್ಲಿಮೆಂಟ್ ಭವನದಲ್ಲಿ ಇದನ್ನು ಪ್ರದರ್ಶನ ಮಾಡಲಾಗಿದೆ. ಇವೆಲ್ಲ ಗೊತ್ತಿರಬೇಕು. ಅರ್ಥ ಆಯ್ತಾ? ಅವತ್ತು ಪಾರ್ಲಿಮೆಂಟ್ ಭವನ ಆದಾಗ ಇದನ್ನು ತೋರಿಸಿದ್ರು. ಟಿವಿಲಿ ಯಾರು ನೋಡಿದ್ರಾ? ಪೇಪರ್ಲೆಲ್ಲ ಬಂದಿತ್ತು. ನೋಡಿದ್ರ ಇದನ್ನ? ಮೋದಿ ಅವರು ಯಾವ ದಂಡ ಹಿಡ್ಕೊಂಡಿದ್ರು ಅಂತ ನೋಡಿದ್ರೆ ಅಷ್ಟೇ. ಒಳಗೆ ಏನೇನು ಡಿಸ್ಪ್ಲೇ ಮಾಡಿತ್ತು ಕರ್ನಾಟಕ, ಅದರಲ್ಲಿ ಆ ಪಾರ್ಲಿಮೆಂಟ್ ಭವನದಲ್ಲಿ ಕರ್ನಾಟಕ ಎಷ್ಟು ಈ ಥರ ಇದಿದೆ ಅಂತ ನೋಡಿದ ನೀವು. ಇಂಥದ್ದನ್ನೇ ಕೇಳುವಂಥದ್ದು. ಎಕ್ಸಾಮ್ ಬಂದಾಗ ಏನು ಮಾಡ್ತಾರೆ? ಇಂಥದ್ದನ್ನು ಹೈಲೈಟ್ಸ್ ಮಾಡ್ತಾರೆ. ಅರ್ಥಾಯ್ತಾ? ಇವೆಲ್ಲೇನೋ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಫ್ ದಿ ಅಶೋಕ ಅಂದರೆ ಈಗ ಗೊತ್ತಿರಬೇಕು. ಆಯ್ತಾ? ನೆಕ್ಸ್ಟ್ ಹೆಡಿಂಗ್. ಮೌರ್ಯರು ಅಂದರೆ ಈ ಥರದ್ದೆಲ್ಲ ಗೊತ್ತಿದ್ರೆ ಹೆಚ್ಚು ನಿಮಗೆ ಪ್ರಮುಖವಾದಂಥ ಅಂಶಗಳು. ಏನಾಯ್ತು? ಊಟಕ್ಕೆ ಹೋಗೋಣ, 5 ನಿಮಿಷ ಓಡ್ಬಿಟ್ಟು. ಇನ್ನೊಂದು 2-3 ಪಾಯಿಂಟ್ಸ್ ಬರ್ಕೊಂಬಿಡಿ, ಹೋಗ್ಬಿಡೋಣ. During the Mauryan period, Brahmagiri of the Chitradurga district, Brahmagiri of Chitradurga district okay, during the Mauryan period, Brahmagiri of Chitradurga district known as Isila. ಬರ್ಕೊಳ್ಳಿ. ಮೌರ್ಯರ ಕಾಲದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಮೌರ್ಯರ ಕಾಲದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಇಸಿಲಾ ಎಂದು ಜನಪ್ರಿಯವಾಗಿತ್ತು. ತುಂಬ ಹೆಸರು ಕೇಳಿದರೆ ನೋಡ್ಕೊಂಡ್ರಿ. ನೆಕ್ಸ್ಟ್ ಅನದರ್ ಒನ್.
Next, another one, Kanakagiri. Kanakagiri of Raichur district. Raichur district. Kanakagiri of the Raichur district, which was also known as Suvarnagiri. Suvarnagiri in Mauryans. And it was a capital, southern capital city. Southern capital city of Mauryans. ಕನ್ನಡದ ಬರ್ಕೊಳ್ಳಿ. ಚಿತ್ರದುರ್ಗ ಜಿಲ್ಲೆಯ ಕನಕಗಿರಿ. ಬರ್ತಾ ಇಲ್ವಾ? ಸರಿ. ರಾಯಚೂರು ಜಿಲ್ಲೆಯ ಕನಕಗಿರಿ. ರಾಯಚೂರು ಜಿಲ್ಲೆಯ ಕನಕಗಿರಿ ಮೌರ್ಯರ ಕಾಲದಲ್ಲಿ ಸುವರ್ಣಗಿರಿ ಎಂದು ಜನಪ್ರಿಯವಾಗಿತ್ತು. ಮೌರ್ಯರ ಕಾಲದಲ್ಲಿ ಸುವರ್ಣಗಿರಿ ಎಂದೇ ಜನಪ್ರಿಯವಾಗಿತ್ತು. ಬ್ರಾಕೆಟ್ನ ಬರ್ಕೊಳ್ಳಿ. ಇದು ಮೌರ್ಯರ ದಕ್ಷಿಣ ಪ್ರಾಂತ್ಯದ ರಾಜಧಾನಿ ಪಟ್ಟಣವಾಗಿತ್ತು. ಮೌರ್ಯರ ದಕ್ಷಿಣ ಪ್ರಾಂತ್ಯದ ರಾಜಧಾನಿ ಪಟ್ಟಣವಾಗಿತ್ತು. ನೆಕ್ಸ್ಟ್, both Isila and Suvarnagiri, both Isila and Suvarnagiri administered by both Isila and Suvarnagiri administered by Dharma Mahamatras. Dhamma Mahamatras of Ashoka. According to their records, administered by the Dharma Mahamatras. It means bracket nalli religious officers anta kodi. Religious officers. Religious officers. ಈ ಎರಡೂ ನಗರಗಳು ಮೌರ್ಯರ ಕಾಲದಲ್ಲಿ ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿ ನಿರ್ವಹಿಸುತ್ತಿದ್ದನೋ ಅಥವಾ ಆಳ್ವಿಕೆ ನಡೆಸುತ್ತಿದ್ದನೋ. ಓಕೆ, ಇವು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಈಗ ಇಷ್ಟಲ್ಲಿ ನೋಡಿದ್ವಲ್ವಾ? ಇದಕ್ಕೊಂದು ಮಾಡೆಲ್ ಕ್ವಶನ್ ಪೇಪರ್ ಚೆಕ್ ಮಾಡೋಣ. ಎಷ್ಟು ಮಟ್ಟಿಗೆ ನಾನು ಬೆಳಗಿಂದ ಇಲ್ಲಿವರೆಗೆ ಹೇಳಿದ್ದು ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ಒಂದು ಮಾಡೆಲ್ ಕ್ವಶನ್ ಪೇಪರ್ ಚೆಕ್ ಮಾಡೋಣ. ರೆಡಿ ಇದ್ರೆ ಆನ್ಸರ್ ಮಾಡೋಕ್ಕೆ? ನೀವೆಲ್ಲ ಯುವಕರು ಉತ್ಸಾಹದ ಚಿಲುಮೆಗಳು. ಇನ್ನ ಒಂದು ವಾರ ಊಟ ಇಲ್ಲ ಅಂದ್ರೆ ಧೈರ್ಯವಾಗಿರ್ತೀರಾ. ಬರ್ಕೊಳ್ಳಿ. Consider the following statements about the edicts of Ashoka ಅಥವಾ ಅಶೋಕ in Karnataka. Ashoka in Karnataka. ಕನ್ನಡ ಬರ್ಕೊಳ್ಳಿ. ಕರ್ನಾಟಕದಲ್ಲಿ ಅಶೋಕನಿಗೆ ಸಂಬಂಧಿಸಿದ Consider the following statements about the ಅಶೋಕ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಅಶೋಕನಿಗೆ ಸಂಬಂಧಿಸಿದ ಈ ಹೇಳಿಕೆಗಳನ್ನು ಪರಿಶೀಲಿಸಿ. ಈ ಹೇಳಿಕೆಗಳನ್ನು
ಪರಿಶೀಲಿಸಿ. ಫಸ್ಟ್ ಸ್ಟೇಟ್ಮೆಂಟ್, Ashoka came to the South India or Karnataka after the Kalinga War. ಫಸ್ಟ್ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಕಳಿಂಗ ಯುದ್ಧ ನಂತರ ಅಶೋಕನು ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಬಂದನು. First one, he wanted to mobilize resources of South than to spread the Buddhism. ಎರಡನೇ ಸ್ಟೇಟ್ಮೆಂಟ್, he wanted to mobilizing the resources of the South than to the spread of the Buddhism. ಭಾಷಾಂತರ ಮಾಡ್ತೀರಾ? ಮಾಡ್ತೀನಮ್ಮ, ಟ್ರೈ ಮಾಡ್ರಿ, ಬರ್ಕೊಳ್ಳಿ. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುವುದರ ಬದಲಾಗಿ ಅಥವಾ ಬೌದ್ಧ ಧರ್ಮ ಪ್ರಚಾರಕ್ಕಿಂತಲೂ ಮುಖ್ಯವಾಗಿ ದಕ್ಷಿಣದ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದು ಅವನ ಮೊದಲ ಉದ್ದೇಶವಾಗಿತ್ತು ಅಥವಾ ಗುರಿಯಾಗಿತ್ತು. ಇದು ಎರಡನೇ ಸ್ಟೇಟ್ಮೆಂಟ್. He erected the minor and major rock edict in Karnataka. Erected the minor and major rock edict in Karnataka. ಬರ್ಕೊಳ್ಳಿ. ಅಶೋಕನು ಕರ್ನಾಟಕದಲ್ಲಿ ಪ್ರಧಾನ ಬಂಡೆಗಲ್ಲಿನ ಶಾಸನಗಳು ಮತ್ತು ಲಘು ಶಾಸನಗಳನ್ನು ಕೆತ್ತಿಸಿದ್ದಾನೆ. ಈಗ ಮೂರಕ್ಕೂ ಸಂಬಂಧಪಟ್ಟ ಆಪ್ಷನ್ಸ್ ಕೊಡ್ತೀನಿ, ಚೂಸ್ ಮಾಡಿ. ಆಪ್ಷನ್ ಎ 1 ಮತ್ತು 2, ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 1 ಮತ್ತು 3, ಡಿ ಆಲ್ ಆಫ್ ದಿ ಅಬೌವ್, ಮೇಲ್ನ ಎಲ್ಲವೂ. ಯಾವುದನ್ನಾರು ಆಯ್ಕೆ ಮಾಡಿ, ಹೇಗೆ ಅಂತ ಹೇಳಿ. ಆಯ್ಕೆ ನಿಮ್ಮದು, ಪ್ರಶ್ನೆ ನನ್ನದು.
ಯಾಕೆ ಅದನ್ನೇ ಆಯ್ಕೆ ಮಾಡಿದ್ರಿ? ಪ್ರಯತ್ನ ಮಾಡ್ತಾ ಇರಾ? ಹಾಂ, ಹುಡುಗರು ಬ್ಯಾಕ್ ಸೈಡ್ ನನ್ನ ಹತ್ರ ಮಾತಾಡಿ. ಹಾಂ, ಯಾರು ಹೇಳ್ತೀರಾ? ಹೇಳಪ್ಪ. ನಿಮ್ಮಲ್ಲಿ ಗುಸು ಮಾತು ನಿಲ್ಲಿಸ್ಬಿಟ್ಟು ಈ ಕಡೆ ಬನ್ನಿ. ಹಾಂ, ಹೇಳಪ್ಪ. ಹಾಂ, ಮೂರೇ, 1 ಮತ್ತು 3 ಅಂದ ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಅದನ್ನು ಆಯ್ಕೆ ಮಾಡಿದ್ರಿ? ಅದನ್ನೇ ಯಾಕೆ ಆಯ್ಕೆ ಮಾಡೋಕ್ಕೂ ನಿಮ್ಗೆ ಅನಿಸ್ತು? ಏನು ಆ ಥರ ಫೀಲ್ ಆಯಿತು? ಸೆಕೆಂಡ್ ಆಪ್ಷನ್ ತಪ್ಪಿದೆ, ಹಂಗಾಗಿ 1 ಮತ್ತು 3 ಎರಡು ಸರಿ ಇದ್ದಾವೆ ಅಂತ ಅರ್ಥ. ಯಾಕೆ ತಪ್ಪು ಅಂತ ನಿಮ್ಗೆ ಅನಿಸ್ತು? ಪ್ರೆಸ್ ಮಾಡೋಕ್ಕೋಸ್ಕರ ಬಂದ. ಇಲ್ಲಿ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಉದ್ದೇಶ ಆಗಿರಲಿಲ್ಲ. ಓಕೆ ಅಂತ ನಿಮ್ಮ ಅನಿಸಿಕೆ. ಅಂತೂ ಪ್ರಯತ್ನ ಮಾಡ್ತಾ ಇರಿ, ಏನಾರ ಒಟ್ಟಿನ ಒಂದು ಬರ್ತಾ ಇರುತ್ತೆ ಉತ್ತರ. ಬ್ಯಾಕ್ ಸೈಡ್. ವಿಭಿನ್ನ ಅಭಿಪ್ರಾಯಗಳು. ಓಕೆ, ಕ್ರಾಸ್ ಚೆಕ್ ಮಾಡೋಣ. ಅಶೋಕ ಕೇಮ್ ಟು ದಿ ಸೌತ್ ಇಂಡಿಯಾ ಆರ್ ಕರ್ನಾಟಕ ಆಫ್ಟರ್ ದಿ ಕಳಿಂಗ ವಾರ್. ಸರಿ ತಪ್ಪ? ಹೇಳಿಕೆ ಸರಿಯಾದ ಹೇಳಿಕೆ ಆಗಿದೆ. ಕಳಿಂಗದ ಆದ್ಮೇಲೆ ದಕ್ಷಿಣ ಭಾರತಕ್ಕೆ ಅದರ ಬಂದಿದ್ದು ಅನ್ನೋದು ಅವನ ಶಾಸನಗಳಿಂದಲೇ ನಮಗೆ ಸಿಗುತ್ತೆ ಸರಿಯಾದಂಥ ಹೇಳಿಕೆ. He wanted to mobilizing the resources of the south than to the spread of Buddhism. ಸ್ವಲ್ಪ ಈಗ ಇದು ಯೋಚನೆ ಮಾಡಿ ನೀವು ತೀರ್ಮಾನಕ್ಕೆ ಬರಬೇಕಾಗಿರುವಂಥ ಹೇಳಿಕೆ. ಇಲ್ಲಿ ಸಂಪನ್ಮೂಲಗಳನ್ನು ಸಂಗ್ರಹಿಸಬೇಕು ಅನ್ನೋದು ಉದ್ದೇಶ ಆಗಿತ್ತು. ಬೌದ್ಧ ಧರ್ಮ ಪ್ರಚಾರ 2ನೇ ಆಪ್ಷನ್ಸನ್ನ ಲೆಕ್ಕದಲ್ಲೇ ಹೇಳ್ತೀರಿ. ಇದು ಸರಿನಾ ತಪ್ಪ? ಓಕೆ, ಹಂಗಂತ ನೀವೇನು 20 ವರ್ಷ ಹಿಂದಿನ ಪುಸ್ತಕಗಳು ಓದಿರ ಅದು ಹಿಸ್ಟ್ರಿ ರಿಸರ್ಚ್ ಆಗ್ತಾ ಇದೆ. ರಿಸರ್ಚ್ ಆದಂಗೆ ಹೊಸ ವಿಷಯಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಡಾಕ್ಟರ್ ಅನುರಾಧ, ಪ್ರೊಫೆಸರ್ ಆಫ್ ದಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಫ್ ದಿ ಕುವೆಂಪು ಯೂನಿವರ್ಸಿಟಿ, ಶಿ ಮೇಡ್ ರಿಸರ್ಚ್ ವರ್ಕ್ 4 years back. She found Ashoka, they were not only came to spread of the Buddhism, he wanted to accumulated or mobilizing the resources of the South India ಅಂತ ಪ್ರೂವ್ ಮಾಡಿದರೆ. ಎಲ್ಲೆಲ್ಲ ಅಶೋಕರ ಶಾಸನ ಕರ್ನಾಟಕ ಬಂದಿದೆಯೋ ಅವೆಲ್ಲ ಸೆಂಟ್ರಸ್ ಆಫ್ ದಿ ಗೋಲ್ಡ್, ಸೆಂಟ್ರಸ್ ಆಫ್ ದಿ ಸಿಲ್ವರ್, ಸೆಂಟ್ರಸ್ ಆಫ್ ದಿ ಬ್ರಾಂಜ್ ಅಂಡ್ ಕಾಪರ್. ರಿಸರ್ಚ್ ಮಾಡಿದರೆ ಎಲ್ಲೆಲ್ಲಿ ಶಾಸನ ಸಿಕ್ಕಿದೆಯೋ ಅವೆಲ್ಲ ದಕ್ಷಿಣ ಭಾರತದಲ್ಲಿ ಚಿನ್ನದ ನಿಕ್ಷೇಪದ ಕೇಂದ್ರಗಳು, ಬೆಳ್ಳಿ ಮತ್ತು ತಾಮ್ರದ ಸತುವಿನ ನಿಕ್ಷೇಪ ಕೇಂದ್ರಗಳು ಅಂತ ರಿಸರ್ಚ್ ಆಗಿ ಪ್ರೂವ್ ಆಗಿದೆ. ಯಾರಾದರೂ ಬರೀ ಧರ್ಮ ಪ್ರಚಾರ ಮಾಡಕ್ಕೆ ಬಂದಂಥ ಪುಸ್ತಕ ಬರೆದದು 25-30 ವರ್ಷ ಹಿಂದೆ ಬರೆದಿರೋ ಪುಸ್ತಕ, ಇತ್ತೀಚೆಗೆ ರಿವಿಷನ್ ಮಾಡಿ ಬರ್ದಿಲ್ಲ. ಇತಿಹಾಸದಲ್ಲಿ ಸಂಶೋಧನೆ ಆಗ್ತಾ ಇದೆ. ಸಂಶೋಧನೆ ಪ್ರತಿಫಲವಾಗಿ ದೆ ಫೌಂಡ್ ಸೆವೆರಲ್ ನ್ಯೂ ಥಾಟ್ಸ್. ಆಗ ಹಿಸ್ಟ್ರಿ ನಿಂತ ನೀರಾಗಿಲ್ಲ ಅನ್ನೋದಕ್ಕೆ ರಿಸರ್ಚ್ ಇಂದಾಗಿದೆ. ಇದು ಕೂಡ ರೈಟ್. ಧರ್ಮ ಪ್ರಚಾರ ಮಾಡೋದು ಸೆಕೆಂಡ್. ಫಸ್ಟು ಸಾಮ್ರಾಜ್ಯ ದುಡ್ಡು ನೋಡ್ತಾ ಇರೋ, ಆಮೇಲೆ ಸೆಕೆಂಡ್ ಆಪ್ಷನ್ನು ಧರ್ಮ ಪ್ರಚಾರ. ರೈಟ್. ಆ್ಯಂಡ್ ಎರೆಕ್ಟೆಡ್ ದಿ ಮೈನರ್ ಅಂಡ್ ಮೇಜರ್ ಆಕ್ಯುಡಿಕ್ಟ್ಸ್. ಮಸ್ಕಿ ಸೆಂಟರ್ ಆಫ್ ದಿ ಮೇಜರ್, ಸೆಂಟರ್ ಆಫ್ ದಿ ಮೈನರ್. ಮಸ್ಕಿ ಇದೆಲ್ಲ ಅಲ್ಲಿ ಬಂಡೆಗಲ್ಲ ಶಾಸನವು ಸಿಕ್ಕಿದೆ, ಲಘು ಶಾಸನವು ಸಿಕ್ಕಿದೆ. ಹಂಗಾಯ್ದು ಬರೀ ಲಘು ಶಾಸನ ಬರೆಸಿಲ್ಲ, ಪ್ರಧಾನ ಬಂಡೆಗಲ್ಲ ಶಾಸನಗಳನ್ನು ಕೂಡ ಅವನು
ಬರೆಸಿದ್ದಾನೆ. ಹಾಗಾಗಿ 3 ಹೇಳಿಕೆಗಳು ಸರಿ. ಡಿ ಇಸ್ ದಿ ರೈಟ್ ಆಪ್ಷನ್. ದಿಸ್ ಇಸ್ ದಿ ನ್ಯೂ ಡೆವಲಪ್ಮೆಂಟ್. ಅರ್ಥ ಆಯ್ತಾ? ಇಲ್ಲಿಗೆ ಪ್ರೀ ಹಿಸ್ಟಾರಿಕ್ ಮುಗೀತು, ಕರ್ನಾಟಕದ ಮೌರ್ಯರು ಮುಗೀತು.